ನನ್ನ ಹಣೆ ಬರ ಹೆಂಗಾಗಿದೆ ಅಂದರೆ ಈ ಹುಡುಗಿ ಬಗ್ಗೆ ಮಾತಾಡ್ತಾ ನಾನು ಒಗ್ಗರಣೆನೇ ಹಾಕಿಲ್ಲ. ಸಾಸಿವೆ ಇದೆ, ಜೀರಿಗೆ ಇದೆ. ಇದನ್ನು ಟೇಸ್ಟ್ ಮಾಡೋ ವಿಶೇಷ ರೆಸಿಪಿ ಏನಂದರೆ ಫಸ್ಟು ನೀರುಳ್ಳಿ, ಆಮೇಲೆ ಬೇವಿನ ಸೊಪ್ಪಕ್ಕೆ, ಆಮೇಲೆ ಇದು ಇದೇನು ಸಾಸಿವೆ ಹಾಕೋದು ನೋಡ. ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ, ಇದನ್ನು ಯಾರು ಮನೆಯಲ್ಲಿ ಟ್ರೈ ಮಾಡಬೇಡಿ ಆಯಿತಾ. ಇದು ಓನ್ಲಿ ಫಾರ್ ಬ್ಯಾಚುಲರ್ಸ್. ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಮನೆ ಅಡಿಗೆ ಫಾರ್ ಬ್ಯಾಚುಲರ್ಸ್ ಅಂತ. ಇರಿ, ನಾನು ಕೊನೆಗೆ ಹೇಳ್ತೀನಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾ ಬೇಡವಾ ಅಂತ ಟೇಸ್ಟ್ ಮಾಡಿಬಿಟ್ಟು. ಆದರೂ ಫಸ್ಟೇ ಹೇಳಿದಿದ್ರೆ ನಾನು ಆವಾಗಲೇ ಹಾಕ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ. ಆಮೇಲೆ ಯಾರಾದರೂ ಹುಡುಗಿರು ನೋಡ್ಬಿಟ್ಟು ಇವನಿಗೆ ಒಗ್ಗರಣೆ ಹಾಕೋಕ್ಕೆ ಬರಲ್ಲ ಅಂತ. ಅಲ್ಲ ಬಿಡಿ, ಇದೆಲ್ಲ ಮಿಸ್ಟೇಕ್ಸ್ ಆಗಬೇಕು. ಮಿಸ್ಟೇಕ್ ಆದರೆ ನೆಕ್ಸ್ಟು ಇದು ಮಿಸ್ಟೇಕು ಅಂತ ಸರಿ ಮಾಡ್ಬೋದು. ಓಕೆನಾ? ತಪ್ಪು ಮಾಡೋದು ಸಹಜ ಕಣೋ, ಹಂಗಂತ ಜೀವನದಲ್ಲಿ ತಪ್ಪು ಮಾಡಬೇಡಿ ಯಾರೂ. ಆಮೇಲೆ ನನ್ನನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ತಪ್ಪು ಮಾಡಬೇಡಿ, ಒಳ್ಳೆ ಹುಡುಗ. ಅವಾಗಿಂದ ಏನು ಹೇಳ್ತಾ ಇದ್ದೀನಿ ಇದರಲ್ಲಿ 1% ಸುಳ್ಳಿಲ್ಲ, ಎಲ್ಲ ಸತ್ಯನೇ. ಓಕೆನಾ? ಅದಾದಮೇಲೆ ನಾನು ಮೊನ್ನೆ ಮಾಡುವಾಗ ಏನು ಯೂಟ್ಯೂಬಲ್ಲಿ ನೋಡಿದ್ದೆ, ಫಸ್ಟು ಇದಕ್ಕೆ ಅರಶಿನ ಹಾಕುವ, ಅರಶಿನ ಮತ್ತು ಚಂದನದ ಸ್ವಲ್ಪ ಅರಶಿನ. ಅದಾದ ನಂತರ ನನ್ನ ಲೈಫ್ ನೋಡಿ ಎಲ್ಲ ಇಂಪ್ರೆಸ್ ಆಗಿರ್ತಾರೆ, ಅಡುಗೆನೂ ನೋಡ್ಬಿಟ್ಟು ಡಿಪ್ರೆಸ್ ಆಗ್ತಾರ ಅಂತವ್ರು. ಇಲ್ಲ, ಆ ರೀತಿ ಎಲ್ಲ ಮಾಡಲ್ಲ. ನಿಮಗೆ ನಾನು ಆನ್ಲೈನ್ ಆರ್ಡರ್ ಮಾಡಾದರೂ ಹೊಟ್ಟೆ ತುಂಬಿಸ್ತೀನಿ. ಓಕೆನಾ? ಆಮೇಲೆ ಇದು ಮೆಣಸಿನ ಹುಡಿ ಕರೆಕ್ಟ್ ಅಲ್ಲೋ? ಹೌದು, ಕರೆಕ್ಟ್. ನಾನು ಜಾಸ್ತಿ ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟು ಈ ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡೋದಂದರೆ ಇಷ್ಟ. ಕಾಯಿ ನುಗ್ಗೆಕಾಯಿ ಆಸೆ ಅದಕ್ಕಲ್ಲ, ಅಂದರೆ ನನಗೆ ಇಷ್ಟ ನುಗ್ಗೆಕಾಯಿ ಸಾಂಬಾರು. ಆಮೇಲೆ ಇದು ಬೆಂಡೆಕಾಯಿ ಅದೆಲ್ಲ ಮಾಡೋದು ಏನಂದರೆ ಯೂಟ್ಯೂಬಲ್ಲಿ ನೋಡಿ. ಅದು ಎಷ್ಟೇ ಸಲ ಮಾಡಿದ್ರು ಮಾತ್ರ ತಲೆಯಲ್ಲಿ ಇರೋದಿಲ್ಲ ಮಾರ್ರೆ. ಇನ್ನೊಂದು ಸಲ ಮಾಡುವಾಗ ಯೂಟ್ಯೂಬ್ ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಜೀವನದಲ್ಲಿ ಸಖತ್ತಾಗಿರೋ ಅಡುಗೆ ಮಾಡೋಳು ಬಂದರೆ, ಆಮೇಲೆ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ, ವೆಜ್ಜವರೇ ಆಗಬೇಕು. ಓಕೆನಾ? ಅಟ್ಲೀಸ್ಟು ನಾನ್ ವೆಜ್ ತಿನ್ನೋರಾಗಿದ್ರು ಮದುವೆ ಆಗೋ ತನಕ ತಿನ್ನಿ, ಅದಾದ್ಮೇಲೆ ಬಿಡಬೇಕಾಗುತ್ತೆ. ಇಲ್ಲದ್ರೆ ನಮ್ಮ ಓಡಿಸ್ತಾರೆ ಮನೆಯಲ್ಲಿ. ಊರವರು ಹಂಗೆ ಹೇಳ್ತಾರೆ, ಅವನು ಜೈನ್ಸು, ಬಟ್ ಊರವ್ರಿಗೋಸ್ಕರ ಮದುವೆ ಆಗೋದಲ್ಲ, ನನಗೋಸ್ಕರ, ನನ್ನ ಮನೆಯವ್ರಿಗೋಸ್ಕರ, ಅಮ್ಮನಿಗೋಸ್ಕರ ಸ್ವಲ್ಪ ಬಿಡಬೇಕಾಗುತ್ತೆ. ಸೊ ಅದಕ್ಕೊಂದು ತ್ಯಾಗಕ್ಕೆ ರೆಡಿ ಇರಿ. ಬೇರೆಲ್ಲ ನಾನು ತ್ಯಾಗ ಮಾಡ್ತೀನಿ. ಓಕೆನಾ? ಬೇರೆ ಏನು ಬೇಕು ಹೇಳಿ? ಬೇರೆ ಏನು ಹಾಕ್ಬೇಕು? ಅಯ್ಯೋ ಸಾರಿ, ಬೆಳ್ಳುಳ್ಳಿ ಹಂಗೆ ಇದೆ, ಅವಾಗ ರೆಡಿ ಮಾಡಿದ್ದು ಬೆಳಿಗ್ಗೆ. ಸಾರಿ ಗೈಸ್. ಅಯ್ಯೋ ದೇವ ಪರಮಾತ್ಮ. ಆ್ಯಕ್ಚುಲಿ ನಾನು ದೇವರಾಣೆ ಚೆನ್ನಾಗಿ ಮಾಡ್ತೀನಿ. ಇದು ನಿನ್ನ ಜೊತೆ ಮಾತಾಡ್ತಾ ಅಯ್ಯೋ ಟೊಮೆಟೊಗೆ ಏನಾದರೂ ಜೀವ ಇದ್ದಿದ್ರೆ ನಾನು ಸಾಯಿಸ್ತಾ ಇತ್ತೇನೋ. ಸಾರಿ ಟೊಮೆಟೊ, ಸಾರಿ. ಇದು ನನ್ನ ತಪ್ಪಲ್ಲ, ನಿನ್ನ ತಪ್ಪು. ಇವತ್ತು ನಾನು ಬರೀ ಉಪ್ಪಿನಕಾಯಿ ಗಂಜಿ ತಿನ್ಬೇಕಂತ ಟೊಮೆಟೊ ಸಂಜೆ ಬರುವಾಗ ರೆಡಿ ಮಾಡಿ ಇಡ್ತೀನಿ ಅಂತ ರೂಮ್ಮೇಟಿಗೆ ಹೇಳಿದ್ದೀನಿ. ನಾನು ಅವ್ನು ಬರೋದಕ್ಕಿಂತ ಮುಂಚೆ ರೆಡಿ ಮಾಡಿಬಿಟ್ಟು ರೂಮ್ ಬಿಟ್ಟು ಹೋಗ್ಬೇಕಾ ಅಂತ. ಇನ್ನೊಂದು ಏನೋ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ಆಮೇಲೆ ಮರ್ತೋಗುತ್ತೆ. ಆಮೇಲೂ ಹಾಕ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಆಯಿತು, ಸಾಕು. ಆಮೇಲೆ ನೆಕ್ಸ್ಟು ಇದು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡೋಣ. ಓಕೆನಾ? ನನಗೆ ಏನು ಅಡುಗೆ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಆದರೂ ಪೇಸ್ಟ್ ಹಾಕಿದ್ರೆ ಚೆಂದ ಆಗ್ತದೆ. ಆಮೇಲೆ ತಂದದ್ದು ವೇಸ್ಟ್ ಆಗಬಾರ್ದಲ್ವ. ನಮಗೆ ಅಡುಗೆಗೆ ಏನೇನು ಹಾಕ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲದನ್ನು ಹಾಕೋದು ನಾನು. ಆಮೇಲೆ ಇಲ್ಲಿ ಒಂದು 2-3 ನನ್ನ ಅಡುಗೆ ತಿನ್ನೋಕ್ಕೋಸ್ಕರ ಅಂತ ಬಂದಿದ್ದಾರೆ, ಚೆನ್ನಾಗಿ ಮಾಡ್ಕೊಡ್ತೀನಿ. ಓಕೆನಾ? ಚೆನ್ನಾಗಿ ಸ್ಮೆಲ್ ಇದೆ. ಸಾರಿ ಗೈಸ್, ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಆಗುತ್ತೆ ಅಂತ ಅದು ಕುಟ್ತಾ ಇದೆ ಮೂಗಿಗೆ. ಹೆಂಗಿದೆ ಇವಾಗ ಟೊಮೆಟೊ? ಟೊಮೆಟೊವನ್ನು ಹಾಕಿ
ಒಂದು 5 ನಿಮಿಷ ಸೌಟಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಸಿ ಸ್ವಲ್ಪ ಈಗಲೂ ಉಪ್ಪು ಹಾಕುವ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಆಮೇಲೆ ಬೇಯಕ್ಕೆ ಬಿಡೋಣ. ಓಕೆನಾ? ಓಕೆ, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಡೀ ಟೊಮೆಟೊ ಇದೆ ಇದರಲ್ಲಿ. ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ. ಕಾಣೋದಕ್ಕೆ ನೀವು ಬರೀ ನೋಡೋದಲ್ವ, ಹಂಗಾಗಿ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ ನನ್ನ ಪ್ರಕಾರ. ಓಕೆ, ನಮ್ಮ ಟೊಮೆಟೊ ಗೊಜ್ಜು ರೆಡಿ ಆಗ್ತುಂಟು. ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಿ ಸ್ವಲ್ಪ ಬೇಯಕ್ಕಿಡುವ. ಓಕೆನಾ? ಅದಾದಮೇಲೆ ನಾನು ನಂದು ಈ ಕಲಾ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದಾದರೆ, ನಿಮ್ಗೇನಾದರೂ ತಲೆಯಲ್ಲಿ ಕ್ವಶನ್ ಮೂಡಿದ್ರೆ, ನನ್ನ ತಾಯಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಕಲೆ, ನಾಟಕ, ಹಾಡೋದು, ಭರತನಾಟ್ಯ, ತಬಲ ನುಡಿಸೋದು ಅಂದರೆ ತುಂಬ ಇಷ್ಟ. ನನ್ನ ಎಲ್ಲದಕ್ಕೂ ಹಾಕಿದ್ದಾರೆ. ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಾಟಕ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ನನ್ನ ಬರವಣಿಗೆಯಲ್ಲಿ ಸ್ವಲ್ಪ ಹುಷಾರಿದ್ದೆ. ನಾಟಕ ಡೈರೆಕ್ಷನ್ ಮಾಡೋದು, ಆಮೇಲೆ ಬರೆಯೋದು, ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಕಾಲೇಜಲ್ಲಿ NSS ಅಂತ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಇರುತ್ತೆ. ಸೊ ಅದು ಊರೂರಿಗೆ ಹೋಗಿ ಶಿಬಿರ ಮಾಡೋದು ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ನೈಟ್ ಏನಂದರೆ ನಾಟಕ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಊರವ್ರಿಗೆ ಎಂಟರ್ಟೈನ್ ಮಾಡೋ ಥರ ಅಂತ. ಸೊ ಅದರಲ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ನನಗೆ ಒಳ್ಳೆ ಹೆಸರು ಬಂತು ಊರಲ್ಲೆಲ್ಲ, ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ಅವಾಗ ನಂಗೆ ಒಂಥರ ಹೀರೋ ಫೀಲ್, ನಾನು ಅಷ್ಟೆಲ್ಲ ನಗಿಸ್ತೀನಿ ಹಂಗೆ ಅಂತ. ಸೊ ಅದೊಂದು ನಾನು ಇಲ್ಲಿಗೆ ಏನಕ್ಕೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಬರೋಕ್ಕೆ ತುಂಬ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತೀನಿ. ಅಂದರೆ ಬೇರೆ ಯಾವುದು ಇಲ್ಲ. ನಾನು ಊರಲ್ಲೂ ಅಷ್ಟೇ ಡ್ರಾಮಾ, ಈ ಮಂಗಳೂರು ಕಡೆ ನಾಟಕ ಎಲ್ಲ ಜಾಸ್ತಿ. ನಮ್ಮ ಕಾಪಿ ಕಾರ್ಡ್ ಮಾಡಿಸಿದ್ದಾರೆ. ಆಮೇಲೆ ಗುಂಡು ಮಾವ ನವೀನ್ ಡಿ ಪಾಟೀಲ್ ಸರು, ವಾಮಂಜೂರ್ ಸರು ಅವರೆಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ದೆ. ನನಗೆ ಅದೇ ಜಾಸ್ತಿ ಹುಚ್ಚು. ಸೊ ನನಗೆ ಆ್ಯಕ್ಟಿಂಗಿಗೆ ಯಾರು ಸ್ಫೂರ್ತಿ ಅಂದರೆ ಅವರೇ, ನಮ್ಮ ರಿಯಲ್ ಹೀರೋಸ್. ಅಂದರೆ TV ಅದೆಲ್ಲ ಜಾಸ್ತಿ ಇರಲಿಲ್ಲ ನಮ್ಮ ಕಡೆ. ಅಂದರೆ ಇದ್ರೂ ನಮ್ಮನೇಲಿ ಇರಲಿಲ್ಲ, ಬಟ್ ಊರಿಗೆ ಹೋಗಿ ನಾಟಕ ನೋಡ್ತಿದ್ವಾ. ಸೊ ಅವರೇ ನಮಗೆ ಆ್ಯಕ್ಟಿಂಗು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನಂಗೆ ವಾಮಂಜೂರ್ ಸರ್ ಜಾಸ್ತಿ ಇನ್ಸ್ಪೈರ್ ಆಗ್ತಿದ್ರು. ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಮ್ಯಾಚ್ ಆಗ್ತಿತ್ತು. ಸೊ ಅವರೇ ಇನ್ಸ್ಪಿರೇಷನ್. ಅದಾದಮೇಲೆ ಕಾಲೇಜಲ್ಲೆಲ್ಲ ಮಾಡ್ತಿದ್ನ, ಬಟ್ ಈ ಫೀಲ್ಡಿಗೆ ಬರಬೇಕು ಅಂತ ಯೋಚನೆ ಮಾತ್ರ ಇರಲಿಲ್ಲ. ಅಂದರೆ ಇದರಲ್ಲಿ ಇನ್ಕಮ್ ಬರುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಅದಾದಮೇಲೆ ಒಂದು ಟೈಮಲ್ಲಿ ಕಾಮಿಡಿ ಕ್ಲಬ್ ಸೀಸನ್ 1 ಬಂದಿತ್ತು. ಓಕೆನಾ? ಸೊ ಅದನ್ನು ನೋಡ್ತಾ ಇದ್ದೆ ಫಾಲೋ. ನಾನು ಹೋಗ್ಬೋದಲ್ವಾ ಅಂತೆಲ್ಲ, ಯಾಕಂದರೆ ನಮ್ಮೂರವರು ಒಂದು ಇಬ್ಬರು ಹೋಗಿದ್ರು, ಹಿತೇಶ್ ಅವರು, ಅದನ್ನು ಅನೀಶ್ ಅನ್ನೆಲ್ಲ. ನಾನು ಟ್ರೈ ಮಾಡ್ಬೋದಲ್ವಾ ಅಂತ ಟ್ರೈ ಮಾಡ್ಬೋದು ಅಷ್ಟೇ. ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಸೀಸನ್ 2 ಆಡಿಷನ್ ಕೊಟ್ಟೆ. ಅಲ್ಲಿ ನನಗೆ ಅನ್ನಿಸ್ತು ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತ. ಸೊ ಹಿಂಗೆ ಇದೇ ರೀತಿ ಬಂದಿರೋದು ನಾನು. ವಿಶೇಷವಾಗಿ ನಾನು ತುಂಬ ಆಡಿಷನ್ ಕೊಟ್ಟು ಹೋಗಿದ್ದೀನಿ. ಅದೇ ನನ್ನ ಕಲಾ ಜೀವನದಲ್ಲಿ ಅದೊಂದು ನನಗೆ ಪ್ಲಸ್ಸು ಹೌದು, ಮೈನಸ್ ಹೌದು. ಯಾಕಂದರೆ ಸ್ಟ್ರಗಲ್ ಮಾಡಿಲ್ಲ, ಅದೊಂದು ಪ್ಲಸ್ಸು. ಸ್ಟ್ರಗಲ್ ಮಾಡಿಲ್ಲ, ಅದು ಮೈನಸ್. ಯಾಕಂದರೆ ಏನೇ ಒಂದು ಕೆಲಸಕ್ಕೆ ಹೋಗ್ಬೋದ್ರೆ 0ಇಂದ ಹೋದರೆ ಎಲ್ಲ ಮೆಟ್ಟಲು ನೆನಪಿರುತ್ತೆ. ಇವಾಗ ನನ್ನ ಕೆಲಸ ಸಿಗ್ತಾ ಇದೆ ದೇವ್ರ ಪುಣ್ಯದಿಂದ. ಇನ್ನೊಂದು ಟೈಮಲ್ಲಿ ಕೆಲಸ ಸಿಕ್ಕಿಲ್ಲ ಅಂದರೆ ಪುನಃ ನಾನು ಅದ್ರ ಸ್ಟ್ರಗಲ್ ಪುನಃ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ಅಂತ ಒಂದು ಭಯ ಇದೆ ಅಷ್ಟೇ. ಬಟ್ ಏನೇ ಆಗಲಿ, ಯಾವಾಗಲೇ ಹೇಳಿದಾಗೆ ಏನೇ ಕೆಲಸ ಮಾಡೋಕ್ಕೆ ರೆಡಿ ನಾನು. ಜೀವನಕ್ಕೆ ದುಡಿಯೋಕ್ಕೆ ಹೊಟ್ಟೆಪಾಡಿಗೆ ಆವತ್ತು. ಯಾಕಂದರೆ ನಮ್ಮಮ್ಮ ಅಷ್ಟು ಕಷ್ಟಪಟ್ಟು, ನಮ್ಮಮ್ಮ ಹೆಂಗೆ ಅಂದರೆ ಸಿಂಗಲ್ ಪೇರೆಂಟ್, ನಮ್ಮ ಅಪ್ಪ ಇಲ್ಲ, ಅವರು ತುಂಬ ಸಾಲ ಮಾಡಿ ಎಲ್ಲ ಓದಿಸಿರೋದು. ನಾನು CA ಆಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಬಟ್ ನಾನೇ ಸುಮ್ಮನೆ ಸಾಲ ಮಾಡ್ಕೊಂಡೆಲ್ಲ ಯಾಕೆ ಕಲಿಬೇಕು ಅಂತ ಡಿಗ್ರಿ ತನಕ ಏನೋ ಕಷ್ಟಪಟ್ಟು ಮಾಡಿ ಓದಿ, ಅವ್ರಿಗೂ ಓದೋದ್ರಲ್ಲೂ ನಂಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಮ್ಮನಿಗೋಸ್ಕರ ಓದ್ತಾ ಇದ್ದೆ, ಅವ್ರಿಗೋಸ್ಕರ ಓದಿ. ಆಮೇಲೆ ಹೇಳಿದೆ, ಅಮ್ಮ ಸಾಕು, ಸುಮ್ಮನೆ ಸಾಲ ಮಾಡಿ ಏನಕ್ಕೆ ಓದಬೇಕು, ನಾನು ಇನ್ನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಕೌಂಟ್ಸಲ್ಲಿ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಸ್ಯಾಲ್ರಿ ಕಮ್ಮಿ ಅಕೌಂಟ್ಸಲ್ಲಿ, ಫಸ್ಟ್ ಅಕೌಂಟ್ಸ್ ಫೀಲ್ಡಲ್ಲಿ. ಸೊ ಅದಕ್ಕೆ ಮಾರ್ಕೆಟಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ಅದೇ ನಂಗೆ ಪ್ಲಸ್ ಆಯಿತು. ಮಾರ್ಕೆಟಿಂಗಲ್ಲಿ ಇವಾಗ ತುಂಬ ನಾಲೆಜ್ ಇದೆ. ನಾಲೆಜ್ ಅನ್ನೋದಕ್ಕಿಂತನೂ ಒಂದು ವಸ್ತುನ ಹೆಂಗೆ ಮಾರ್ಕೆಟ್ ಮಾಡ್ಬೋದು, ಸೇಲ್ ಮಾಡ್ಬೋದು ಅಂತ ಕ್ಲೆವರ್ನೆಸ್ ಇದೆ ಅಂತ ನಂಗೆ ಧೈರ್ಯ. ಪಾರ್ಲೆ ಆಗ್ರೋ ಅಂತ ಕಂಪ್ನಿ, ಪಾರ್ಲೆ ಆಗ್ರೋ ಅದು ಬೇವರೇಜಸ್ ಇದು. ಅದರಲ್ಲಿ 2 ವರ್ಷ ಕೆಲಸ ಮಾಡಿ ಆ ಟೈಮಲ್ಲಿ ಸೀಸನ್ 3 ಆಡಿಷನ್ ಕೊಟ್ಟು ಈ ಕಡೆ ಬಂದಿದ್ದೀನಿ. ಸೊ ಎಲ್ಲ ರೀತಿ ಲೈಫ್ ಆಲ್ಮೋಸ್ಟ್ ನೋಡಿದ್ದೀನಿ. ಬಟ್ ನಮ್ಮ ಅಮ್ಮ ಏನು ಅಂದರೆ ಕಷ್ಟ ನೋಡೋಕ್ಕೆ ಜಾಸ್ತಿ ಬಿಟ್ಟಿಲ್ಲ. ಯಾಕಂದರೆ ಅವರೇ ಕಷ್ಟ ತೆಗೋತಿದ್ರು, ಎಲ್ಲ ಕಡೆ ಸಾಲ ಪಾಪ ನಮಗೋಸ್ಕರ. ಸೊ ಅದಕ್ಕೆ ಇವಾಗ ನಾನು ಫಸ್ಟ್ ನನ್ನ ಜೀವನದಲ್ಲಿ ಏನು ಮಾಡಿದೆ ಅಂದರೆ ಅಮ್ಮ ಮಾಡಿರೋ ಸಾಲ ಎಲ್ಲ ತೀರಿಸಿದ್ದೀನಿ. ಸೊ ಇನ್ನು ಮುಂದೆ ಅವರ ಲೈಫಲ್ಲಿ ಸಾಲ ಅನ್ನುವಂಥ ವಿಷಯ ಬರಬಾರ್ದು ಅಂತ ನನ್ನದೊಂದು ಥಾಟ್. ಅವರು ಬರೋ ತನಕ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅವ್ರಿಗೊಂದು ಮನೆ ಆಗಬೇಕು ಅಂತ ಆಸೆ ಇದೆ. ಸೊ ಸೈಟ್ ಇವಾಗ ಪುಣ್ಯದಿಂದ ಒಂದು ಸಣ್ಣ ಸೈಟ್ ತಗೊಂಡಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಊರಲ್ಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೊಂದು ಆಗಲಿ ಅಂತ ಹಾರೈಸಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ.
ಆಮೇಲೆ ಅದೇ ರೀತಿ ಕಾಮಿಡಿ ಕಿಲಾಡಿ ಮುಗ್ದಾದ್ಮೇಲೆ ಸೀರಿಯಲ್ ಮಾಡಿದೆ ನಾನು, ಪುಟ್ಟಕ್ಕನ ಮಕ್ಕಳು ಅಂತ, ಆರೂರು ಜಗದೀಶ್ ಅವರ ನಿರ್ದೇಶನದಲ್ಲಿ ಪುಟ್ಟಕ್ಕನ ಮಕ್ಕಳು. ಅಲ್ಲಿ ಹುಲಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಮಂಗಳೂರಿನ ಹುಲಿ ಕ್ಯಾರೆಕ್ಟರ್ ಅಂತ. ಅದಾದ್ಮೇಲೆ ಒಂದು 8-9 ಸಿನಿಮಾ ಮಾಡಿದೆ. ಅಂದರೆ ಅದರಲ್ಲಿ ಒಂದು 3-4 ಇನ್ನೂ ನಡೀತಾ ಇದೆ. ಮನಸ್ಸಾಗಿದೆ ಅಂತ ಅದು ರಿಲೀಸ್ ಆಗಿದೆ. ಅದಾದಮೇಲೆ ಕ್ಲಾಂತ ಅಂತ ಒಂದು ಸಿನಿಮಾ ಮಾಡಿದೆ. ಆದಮೇಲೆ ಮಗ್ಗಿ ಪುಸ್ತಕ ಅಂತ ರೀಸೆಂಟಾಗೆಲ್ಲ ಮುಗೀತು ಶೂಟ್, ಅದು ಇನ್ನೂ ರಿಲೀಸ್ ಆಗೋಕ್ಕಿದೆ. ಆಮೇಲೆ ರಚಿತಾ ಮೇಡಮ್, ಆಮೇಲೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಲವ್ ಮಿ ಆರ್ ಹೇಟ್ ಮಿ ಅಂತ ಒಂದು ಸಿನಿಮಾ ಮಾಡಿದೆ. ಬಟ್ ಅದು ರಿಲೀಸ್ ಇದ್ದೇನೋ ಪ್ಲ್ಯಾನು ಇನ್ನೂ ಗೊತ್ತಾಗಿಲ್ಲ. ಅಂದರೆ ಅವರು ಡೈರೆಕ್ಷನ್ ಟೀಮ್ ಇದ್ದೇನೋ ಇನ್ನೂ ಡಿಸ್ಕಷನ್ ನಡೀತಾ ಇದೆಯಂತೆ, ಕತೆ ಇನ್ನೂ ಚೇಂಜ್ ಬೇಕಾದದು ಏನೋ ಐಡಿಯಾ ಇಲ್ಲ. ಅದಾದಮೇಲೆ ನೆಕ್ಸ್ಟು ನಮ್ಮದೇ ತಂಡದ ಅಭೇದ್ಯಮ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಇನ್ನೂ ರಿಲೀಸಿಗೆ ರೆಡಿ ಇದೆ, ಇನ್ನೊಂದು 5-6 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಅದಾದಮೇಲೆ ಇವಾಗ ವಾಗ್ರಹ ಅಂತ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೋಪ್ಸ್ ಇರುವಂಥ ಸಿನಿಮಾ. ಎಲ್ಲನೂ ಚೆನ್ನಾಗೇ ಮಾಡಿದ್ದಾರೆ, ಬಟ್ ಒಂದು ನಮಗೊಂದು ಖುಷಿ ಆಗುತ್ತಲ್ವ ಸಿನಿಮಾದು. ವಾಗ್ರಹ ಅಂತ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಚಾಗಿ ರವಿಶಂಕರ್ ಸರ್ ಇದ್ದಾರೆ, ಜಯಶ್ರಮ್ ಇದ್ದಾರೆ, ಆಮೇಲೆ ಅಶುತೋಷ್ ಅಂತ ಹೀರೋ ಹೆಸರು, ಹೊಸೊಬ್ಬರು ತುಂಬ ಡೆಡಿಕೇಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದೊಂದು ತುಂಬ ಖುಷಿ ಆಗುತ್ತೆ, ಅದರಲ್ಲಿ ನಾನು ಇದ್ದೀನಿ ಅಂತದ್ದು. ತುಂಬ ದೊಡ್ಡ ಪ್ರೊಡಕ್ಷನ್ ಅದು, ಯಾಕಂದರೆ ಕ್ಯಾಮ್ರಾಮ್ಯಾನ್ ನವೀನ್ ಸರ್, ನಮ್ಮ ಮಫ್ತಿ ಬೈರತಿರಡಗಳೆಲ್ಲ ಮಾಡಿದಾರಲ್ವ, ಅವ್ರ ವರ್ಕೆಲ್ಲ ನೋಡೋಕೆ ಖುಷಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ಫಸ್ಟ್ ಲವ್ ಗುರು ಅಂತ ಸಿನಿಮಾ ಮಾಡ್ತಿದ್ದೀನಿ. ಅದಾದಮೇಲೆ ಮೊನ್ನೆ ಪೃಥ್ವಿ ಅಂಬರ್ ಮತ್ತು ಪ್ರಮೋದ್ ಸರ್ ಇದ್ದು ಭುವನಂ ಗಗನಂ ಅಂತ ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ನ ಹೊತ್ತು ಮುಂದಕ್ಕೂ ಜೀವನದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ದೊಡ್ಡ ಅವಕಾಶಗಳು ಬರಬೇಕು ಅಂತ ಆಸೆಲಿದ್ದೀನಿ. ನನ್ನ ತಲೆಯಲ್ಲಿರೋದು ಒಂದೇ, ಕೆಲಸ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಿದ್ರೆ ಕೆಲಸ ಸಿಗ್ತಾ ಹೋಗುತ್ತೆ ಅಂತ. ದುಡ್ಡು ಜಾಸ್ತಿ ಬರಬೇಕು ಅಂತ ಏನಿಲ್ಲ, ಇವಾಗ ಹೆಂಗೆ ಲೈಫ್ ಸ್ಟೈಲ್ ಇದೆಯೋ ಹಂಗೆ ಇರಬೇಕು ಅಂತ ಆಸೆ ಇರೋದು. ಇದಕ್ಕಿಂತ ಕಮ್ಮಿನೂ ಬೇಡ, ಜಾಸ್ತಿನೂ ಬೇಡ, ಬಟ್ ಕೆಲಸ ಸಿಗ್ತಾ ಇರಬೇಕು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಿದ್ದೀವಿ ಅದರಲ್ಲಿ ನಾನು ಕಾಣಿಸ್ಕೊತಾ ಇರಬೇಕು, ಎಲ್ರಿಗೂ ಎಂಟರ್ಟೈನ್ ಮಾಡ್ತಾ ಇರಬೇಕು ಅಂತ. ಸೊ ಇದ್ರ ಜೊತೆಗೆ ಆವಾಗಲೇ ಹೇಳಿದಾಗೆ ನನ್ನ ಜೀವನಕ್ಕೆ ಒಂದು ಪಕ್ಕದಲ್ಲಿ ನಿಂತ್ಕೊಳ್ಳುವಂಥ ಹೆಣ್ಣು ಬೇಕು. ಕರೆಕ್ಟಾಗಿ ಹೇಳಬೇಕಾದ್ರೆ ಅವಳ ಹಣೆಗೆ ಸಿಂಧೂರ ನಾನಿಡಬೇಕು, ಸಿಂಧೂರ ಬೊಟ್ಟು ನಾನು ಇಡಬೇಕು. ನನ್ನ ಬ್ಯಾಚುಲರ್ ಅನ್ನುವಂತಹ ಲೈಫ್ಗೆ ಕೊನೆಯ ಪುಲಿ ಸ್ಟಾಪ್ ಆ ಬೊಟ್ಟಾಗಿರಬೇಕು ಅಂತ ನಂದು ಆಸೆ. ಸೊ ನೋಡಿ, ನಾನು ರೆಡಿಯಾಗಿದ್ದೀನಿ. ಸೊ ಯಾರೆಲ್ಲ ನನ್ನನ್ನು ಮೆಚ್ಚಿ ಬರುವಂಥವ್ರಿಗೆ, ಸಾರಿ ನನ್ನ ಮೆಚ್ಚು ಸಾಯಿಲಿ, ಇವಾಗ ನನ್ನ ಗೊಜ್ಜು ರೆಡಿಯಾಗಿದೆ. ಎಸ್ ನೋಡಿ, ಸಾಕ್ಕತ್ತಾಗಿ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಉದುರಿಸಿದ್ರೆ ಇನ್ನು ಘಮ ಘಮ ಅಂತಿರುತ್ತೆ. ಆಫ್ ಮಾಡ್ತೀನಿ. ಕೊನೆಯದಾಗಿ ಹೇಳೋದಾದರೆ, ತಿನ್ನೋಕ್ಕೆ ಗೊಜ್ಜು ರೆಡಿಯಾಗಿದೆ, ಮದುವೆ ಆಗೋಕ್ಕೆ ಪ್ರವೀಣ ರೆಡಿಯಾಗಿದ್ದಾನೆ. ಸೊ ಯಾರಾದರೂ ರೆಡಿ ಇದ್ದರೆ ಈ ಬ್ಯಾಚುಲರ್ಸ್ಗೆ ಯಾರಾದರೂ ರೆಡಿ ಇದ್ದರೆ ಈ ಬ್ಯಾಚುಲರ್ನ ಸಂಸಾರಸ್ಥ ಮಾಡೋಕ್ಕೆ ಬೇಗ ಬನ್ನಿ ಪ್ಲೀಸ್.